ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವ್ಲಾಗ್ಸ್. ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಅಲ್ಲ, ನೈಟ್ ಆಗಿದೆ, ನೋಡ್ತಾ ಇರ್ಬೋದು. ಅಲ್ಲಿ 8:15 ಇನ್ನು 5 ನಿಮಿಷ ಇದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕೊರಿಯರ್ ಹೋಗಬೇಕು. ನಾನು ಸಪ್ರೇಟಾಗಿ ವರ್ಕ್ ಮಾಡಬೇಕಾದ್ರೆ ಆಲ್ರೆಡಿ ಈ ವರ್ಕ್ಗಳನ್ನೆಲ್ಲ ತೋರಿಸಿದ್ದೀನಿ. ಸೊ ಕಂಪ್ಲೀಟಾಗಿ ಈ ವರ್ಕ್ನ ಅಷ್ಟನ್ನು ತೋರಿಸ್ಬಿಡ್ತೀನಿ, ವಿತ್ ಪ್ರೈಸ್ ಕೂಡ ಹೇಳ್ಬಿಡ್ತೀನಿ. ಯಾಕಂದರೆ ಕಂಟಿನ್ಯೂ ವ್ಲಾಗ್ಗಳಲ್ಲಿ ಹೆಂಗಾಗುತ್ತೆ ಅಂದರೆ ಒಂದ್ಸಲ ಫ್ರಂಟ್ ಬ್ಯಾಕ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ವಿಡಿಯೋ ರನ್ ಮಾಡಬೇಕಾದ್ರೆ ಸ್ಲೀವ್ಸ್ ರನ್ ಆಗ್ತಿರುತ್ತೆ, ಆ ಥರ ಬಂದಿರುತ್ತೆ. ಸೊ ಕಂಟಿನ್ಯೂ ಆಗಿ ಇದೆಲ್ಲ ಡಿಸೈನ್ಸ್ಗಳನ್ನ ಸಹ ತೋರಿಸ್ಬಿಟ್ಟು ಕಲರ್ ಕಾಂಬಿನೇಷನ್ ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ಪ್ರೈಸ್ಗಳು ಸಹ ಹೇಳ್ಬಿಡ್ತೀನಿ, ಎಷ್ಟು ಯಾವ ಥರ ಎಷ್ಟು ಪ್ರೈಸ್ ಬರುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಾ ಸೊ ಇಲ್ಲಿ ಚಾಪೆ ಹಾಕ್ಬಿಟ್ಟು ನಾನು ಹಾಕ್ಬಿಟ್ಟಿದ್ದೀನಿ ಎಲ್ಲನೂ ಸಹ. ಇಲ್ಲೊಂದು ಸ್ಟೋನ್ ಹಾಕ್ಬಿಟ್ಟು ಇಲ್ಲಿ ಗಮ್ ಹಾಕಿ ಹಾಕಿದ್ದೀನಿ ಕುರ್ಚಿ ಮೇಲೆ. ಸೊ ನಾನು ಎಲ್ಲದೂ ಸಹ ಪ್ರೈಸ್ನ ತೋರಿಸ್ತೀನಿ ಒಂದು ನಿಮಿಷ. ಸೊ ಸ್ಟೋನೆಲ್ಲ ಹಾಕ್ಬಿಟ್ಟು ನಾನು ಹಾರಾಕ್ಬಿಟ್ಟಿದ್ದೀನಿ. ಇನ್ನು ನೈಟ್ ಎತ್ಕೊಂಬಂದಿದ್ದು ನಾನು, ಇನ್ನೂ ಕಳ್ಸೋಕ್ಕಾಗಿಲ್ಲ. ಇವತ್ತು ಫ್ರೈಡೇ, ಎಷ್ಟೊತ್ತಿದ್ರೂ ಕಳಿಸ್ಲೇಬೇಕು. ಸೊ ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಬನ್ನಿ, ಇದ್ರದ್ದೆಲ್ಲನೂ ಸಹ ಡಿಸೈನ್ ತೋರಿಸ್ಬಿಟ್ಟು ನಾನು ಪ್ರೈಸ್ನ ಹೇಳ್ಬಿಡ್ತೀನಿ. ಯಾವುದೇ ವಿಡಿಯೋ ಮಾಡಿದ್ರೂ ಪ್ರೈಸ್ ಅಂತಿರ್ತೀರ. ಸೊ ನೋಡಿ, ಇಲ್ಲಿ ಬರ್ಕೊಂಡಿದ್ದೀನಿ ನಾನು 600 ರುಪೀಸ್ ಅಂತ ಬರೆದಿದೆ. ಬಟ್ ಇದು 450 ರುಪೀಸ್ಗೆ ನಾನು ಮಾಡಿಕೊಟ್ಟಿರೋದು. ಯಾವ ಥರ ಅಂತ ನಾನು ಹೇಳ್ತೀನಿ. ಆಲ್ಮೋಸ್ಟು ಇದರಲ್ಲಿ ಫ್ರಂಟು ಬ್ಯಾಕು ಸೇಮೇ ಬರುತ್ತೆ. ಲೈಟು ಅಷ್ಟೊಂದು ಬೆಳಕಿಲ್ಲ. 600 ರುಪೀಸ್ ಅಂತ ಬರ್ಕೊಂಡಿರೋದು. ಬಟ್ ಈ ವರ್ಕು ಬಂದುಬಿಟ್ಟು 600 ರುಪೀಸೇನೇ ಇರೋದು. ಬಟ್ ಇಲ್ಲೇನಾಗಿದೆ ಅಂದರೆ ಅವರು ಸ್ವಲ್ಪ ಸ್ಲೀವ್ಸಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಫಸ್ಟ್ ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಫಿನಿಶಿಂಗು ಇವಾಗ ಇತ್ತೀಚೆಗೆ ಮಷಿನ್ ತೊಗೊಂಡಿರೋ ಹೇಳ್ತಾರೆ, ರಿಂಗಲ್ಸ್ ಬರೋದು ಥರ ಏನಾದರೂ ಆಗುತ್ತಾ ಅಕ್ಕ ಅಂತ ಹೇಳಿಬಿಟ್ಟು. ಯಾವುದೇ ರೀತಿಯಾಗಿ ನಾವು ಫಿಟ್ಟಿಂಗ್ ಕರೆಕ್ಟು ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿ ರಿಂಗಲ್ಸ್ ಬರೋದಿಲ್ಲ. ಇದು ಬಂದ್ಬಿಟ್ಟು ಲೈಟು ಅಥವಾ ಗೋಲ್ಡು ಅಲ್ಲ, ಈ ಕಡೆ ಕಾಪರಲ್ಲು ಆ ಥರ ಜರಿ ಕಾಂಬಿನೇಷನ್ ಬಂದಿದೆ. ಹಾಗೆ ರಾಮ ಗ್ರೀನ್ ಕಲರು ಕಾಂಬಿನೇಷನಲ್ಲಿ ಬಂದಿರೋದು. ಬ್ಲೌಸ್ ಬಂದ್ಬಿಟ್ಟು ಪರ್ಪಲ್ ಕಲರು, ಡಾರ್ಕ್ ಪರ್ಪಲ್ ಕಲರು ಬ್ಲೌಸ್ ಪೀಸ್ ಬಂದಿದೆ. ಸೊ ಫುಲ್ಲು ಡಿಸೈನ್ ಈ ಥರ ಬ್ಯಾಕ್ ಫುಲ್ಲು ಇದೇ ಥರ ಬುಟ್ಟ ಬರುತ್ತೆ. ಸೊ ಡಿಸೈನು ನಾನು ಎಷ್ಟು ಹತ್ತಿರದಿಂದ ಆಗುತ್ತೋ ಅಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಫಿನಿಶಿಂಗ್ ನೋಡ್ಕೊಂಬಿಡಿ, ಫಿನಿಶಿಂಗ್ ಬರುತ್ತಾ, ಯಾವ ಥರ ಬರುತ್ತೆ ಡಿಸೈನ್ಸು ಅಂತ ಕೇಳ್ತೀರಾ. ಸೊ ಡಿಸೈನ್ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಬಟ್ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನ್ ಯಾವ ಥರ ಔಟ್ಲೈನ್ ಫಿನಿಶಿಂಗು ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಇನ್ನು ಫ್ರಂಟಿಗೆ ಬಂದುಬಿಟ್ರೆ ಸೇಮ್ ಲೋಟಸ್ ಡಿಸೈನ್ ಬರುತ್ತೆ. ಹಾಗೆ ಬಳ್ಳಿ ಲೈನಲ್ಲಿ ವರ್ಕ್ ಬರುತ್ತೆ. ನೆಕ್ ಲೈನ್ ಏನು ವರ್ಕ್ ಬಂದಿರುತ್ತೋ ಫ್ರಂಟು ಮತ್ತು ಸ್ಲೀವ್ಸು ಕೂಡ ಸೇಮ್ ಅದೇ ಥರ ವರ್ಕ್ ಬಂದಿರುತ್ತೆ. ಸೊ ನಾನು ಕಂಪ್ಲೀಟಾಗೆ ಫುಲ್ಲು ಡಿಸೈನ್ ತೋರಿಸಿದ್ದೀನಿ. ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಇದನ್ನು ಸಹ ಕಂಪ್ಲೇಂಟ್ ಹೇಳ್ತೀರಾ, ಒಂದು ನಂಬರ್ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ವಾಟ್ಸಪ್ಪಲ್ಲಿ ಬಂದು ಹೇಳ್ತೀರಾ, ಒಂದು 5 ಸೆಕೆಂಡ್ಸ್ ಇಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಬೇಕು ಅಂತ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ. ನಾನು ಅದೇ ಮಿಸ್ಟೇಕ್ ಮಾಡ್ತಾ ಇರ್ತೀನಿ. ಸೊ ಕಂಪ್ಲೀಟಾಗಿ ತೋರಿಸಿದ್ದೀನಿ, ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಇನ್ನೊಂದೇನು ಹೇಳ್ಬೇಕಂತಂದರೆ, ಸ್ಲೀವ್ಸು ದೊಡ್ಡ ಬಾರ್ಡ್ರು ಬಂದಾಗ ಡಿಸೈನ್ ಅವ್ರ ಕಸ್ಟಮರ್ ಯಾವ ಥರ ಸೆಲೆಕ್ಟ್ ಮಾಡ್ಕೊತಾರೆ ಅನ್ನೋದು ಕೂಡ ಇದೊಂದು ವಿಡಿಯೋ ಆಗಿರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಡಿಸೈನ್ ನೋಡಿದ್ರೆ ಅಂದ್ಕೊತೀನಿ. ಸ್ಲೀವ್ಸಲ್ಲಿ ಬಂದುಬಿಟ್ಟು ಚಿಕ್ಕದಾಗಿ ಬುಟ್ಟನ ಹಾಕ್ಸ್ಕೊಂಡು, ಸ್ಲೀವ್ಸಲ್ಲಿ ಬಂದುಬಿಟ್ಟು ಇದಕ್ಕೆ ಮ್ಯಾಚ್ ಆಗೋ ಥರ ಇದಕ್ಕೆ ಒಂದು ಬುಟ್ಟನ ಹಾಕ್ಸ್ಕೊಂಡಿದ್ದಾರೆ. ಸೊ ಈ ಥರ ಬುಟ್ಟನ ಏನಕ್ಕೆ ಹಾಕ್ಸ್ಕೊಂಡಿದ್ದಾರೆ ಅಂತಂದರೆ, ತುಂಬ ದೊಡ್ಡ ಬಾರ್ಡ್ರ್ ಇದೆ. ಎರಡೂ ಕಡೆ ಸಹ ಬಾರ್ಡ್ರಿಗೆ ಟೇಪ್ ಬಾರ್ಡ್ರ್ ಬಂದಿದೆ. ಸೆಂಟ್ರಲ್ಲಿ ಪಟ್ಟಿ ಥರ ಬಂದಿದೆ. ಇದು ಪ್ಲೇನ್ ಕೆಳಗಡೆ ಬಂದಿದ್ದರೆ ನಾನು ಲೆಸ್ ಮಾಡಿಬಿಟ್ಟು 2 ಬಾರ್ಡ್ರ್ ಮಾತ್ರ ತೊಗೊಳ್ತಾ ಇದ್ದೆ. ಬಟ್ ಇದು ಈ ಬಾರ್ಡ್ರು ಹೋದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಬಾರ್ಡ್ರಲ್ಲೇನ ನಾನು ಇಲ್ಲಿ ವರ್ಕ್ ಹಾಕ್ಸ್ಕೊಳ್ಳಿ ಅಂತ ನಾನು ಅವ್ರಿಗೆ ಸಜೆಷನ್ ಕೊಟ್ಟೆ. ಬಟ್ ಬೇಡ ಅಂತ ಹೇಳ್ಬಿಟ್ಟು ಅವರು ಈ ಥರ ಬುಟ್ಟನ ಹಾಕ್ಸ್ಕೊತೀನಿ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಬುಟ್ಟನ ಹಾಕ್ಕೊಂಡಿರೋದು. 2 ಸ್ಲೀವ್ಸ್ ಕೂಡ ಸೇಮ್ ಬುಟ್ಟ, ಹಾಗೆ ಫ್ರಂಟು ಬ್ಯಾಕು ಈ ಥರ ವರ್ಕ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 ರುಪೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಬ್ಲೌಸ್ ಡಿಸೈನ್ ಬಂದುಬಿಟ್ಟು, ಈ ಒಂದು ಬ್ಲೌಸ್ ಡಿಸೈನು ಇದಂತೂ ಎಷ್ಟು
ಎಷ್ಟು ಜನ ಕೇಳಿದ್ದಾರೆ ಅಂತಂದರೆ, ನಾನು ಬರೀ ಫ್ರಂಟ್ ಬ್ಯಾಕು ಸ್ಲೀವ್ಸು ವೀಡಿಯೋ ಹಾಕಿದಾಗ ಕಂಟಿನ್ಯೂ ವೀಡಿಯೋಗಳಲ್ಲಿ ಈ ಡಿಸೈನ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 850 ರುಪೀಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ನೀವು ನೋಡ್ತಾ ಒಂಥರ ಹ್ಯಾಂಡ್ ವರ್ಕ್ ಲುಕ್ಕು ಬರುತ್ತೆ. ಇದು ನೋಡ್ತಾ ಇರ್ಬೋದು, ನಿಮಗೆ ವೀಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇನ್ನು ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಮಷೀನಲ್ಲಿ ಅದೇ ಹೇಳಿದ್ನಲ್ಲ, ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ, ಸುಂಕಾಗೋದಾಗಲಿ ರಿಂಗಲ್ಸ್ ಬರೋದಾಗಲಿ. ಸೊ ಆ ಥರ ಇದ್ದ ಕ್ಯಾನ್ವಾಸ್ನ ನಾವು 2 ಲೇಯರಾಗಿ ಹಾಕ್ಕೊಳ್ಬೇಕಾಗತ್ತೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಸೈಡಲ್ಲಿ ಕರು ಶೇಪಲ್ಲಿ ಬರುತ್ತೆ. ಇದು ಸೆಂಟ್ರಲ್ ಬಂದುಬಿಟ್ಟು ಡೈಮಂಡ್ ಶೇಪಲ್ಲಿ ಬರುತ್ತೆ ವರ್ಕು. ಫ್ರಂಟಲ್ಲಿ ಕೂಡ ಸೇಮ್ ಡೈಮಂಡ್ ಶೇಪಲ್ಲಿನೇ ಕಟ್ ವರ್ಕಲ್ಲಿ ಬರುತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ಕೆಲವೊಂದು ಪ್ಲೈನ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಈ ಥರ ಬುಟ್ಟಾಸ್ಗಳು ಕೊಟ್ಟಿರ್ತಾರೆ. ಬಟ್ ಇದು ಪ್ಲೈನ್ ಕೊಟ್ರೂ ಓಕೆ, ಬುಟ್ಟಾಸ್ ಕೊಟ್ರೂ ಓಕೆ, ತುಂಬಾ ಲುಕ್ಕು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಸುಮಾರಷ್ಟು ಆಪ್ಷನ್ಸ್ ಇದೆ. ಶಾರ್ಟ್ ಸ್ಲೀವ್ಸು ಅಥವಾ ಬರೀ ಈ ಥರ ನೆಕ್ ಲೈನ್ ಒಂದೇ ಬಾರ್ಡ್ರ್ ಲೈನ್ ಬಂದುಬಿಟ್ಟು ಬುಟ್ಟ ಬರೋದು, ಇಲ್ಲ ಅಂತಂದರೆ ಫುಲ್ ಗ್ರ್ಯಾಂಡಾಗಿ ಬ್ರೈಡಲ್ ವರ್ಕ್ ಥರ ಬರೋದು, ಆ ಥರನೂ ಸಹ ಅವೈಲಬಲ್ ಇದೆ. ನಿಮಗೆ ಯಾವುದು ಸೂಟ್ ಆಗುತ್ತೋ, ನಿಮ್ಮ ಬಜೆಟ್ಟಿಗೆ ಯಾವುದು ಸೆಟ್ ಆಗುತ್ತೋ ಅದನ್ನು ಹಾಕ್ಸ್ಕೊಳ್ಬೇಕಾಗುತ್ತೆ. ಈ ಕಸ್ಟಮರ್ಗಾದ್ರೂ ಸಹ ಅಷ್ಟೇ ಒಂದು 4-5 ಆಪ್ಷನ್ ಕೊಟ್ಟಾದಮೇಲೆ ಈ ಒಂದು ಬ್ಲೌಸ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಡಿಸೈನು. ಸೊ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ, ಫ್ರಂಟು ಮತ್ತು ಬ್ಯಾಕು. ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಹೇಳಬೇಕಂತಂದರೆ. ಸ್ವಲ್ಪ ಚಿಕ್ಕದಾಗೆ ಚಿಕ್ಕ ಎಲೆಗಳು ವರ್ಕ್ ಕೂಡ ಬಂದಿದೆ. ಸೊ ಅದು ಮಾತ್ರ ಸ್ವಲ್ಪ ವಿಡಿಯೋದಲ್ಲಿ ಕ್ಲಾರಿಟಿ ಕಾಣಿಸಲ್ವೇನೋ ಗೊತ್ತಿಲ್ಲ. ಬಟ್ ಡಿಸೈನು ಔಟ್ ಫಿನಿಶಿಂಗು ನಾವು ಡೈರೆಕ್ಟು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಅಂದರೆ ಇದ್ರದ್ದು ಸ್ಲೀವ್ಸ್ ಬಂದು ಬಾರ್ಡ್ರ್ ಲೈನ್ ಬಂದು ಬುಟ್ಟ ಕೇಳಿದ್ದಾರೆ. ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ, ಫ್ರಂಟ್ ಬ್ಯಾಕು ಸ್ಲೀವ್ಸಲ್ಲಿ ಬಾರ್ಡ್ರ್ ಲೈನ್ ಬಂದು ಬುಟ್ಟ. ಅವ್ರ ಬಜೆಟ್ ಇದ್ದಿದ್ದು 800ಇಂದ 850, 1000 ಒಳಗಡೆ. ಸೊ 850 ರುಪಿಗೆ ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ಫುಲ್ಲು ಡಾರ್ಕ್ ಗ್ರೀನು ವಿತ್ ಗೋಲ್ಡ್ ಹಾಗೆ ಬೇಬಿ ಪಿಂಕ್ ಇದು. ಬಟ್ ಕ್ಯಾಮ್ರಾದಲ್ಲಿ ಲೈಟ್ ಪರ್ಪಲ್ ಕಾಣಿಸುತ್ತೆ, ಬಟ್ ಇದು ಬೇಬಿ ಪಿಂಕ್ ಕಾಂಬಿನೇಷನ್ನಲ್ಲಿ ಬಂದಿರೋದು. ಡಾರ್ಕ್ ಗ್ರೀನು ಬೇಬಿ ಪಿಂಕ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿ ಬಂದಿರೋವಂಥದ್ದು. ಇಲ್ಲಿ ಬಾರ್ಡ್ರ್ ಲೈನ್ನ ಕೊಟ್ಟಿದ್ದೀನಿ ಕಟ್ ವರ್ಕ್ ಶೇಪಲ್ಲಿ, ಮತ್ತು ಬುಟ್ಟಾಸ್ಗಳನ್ನ ಕೊಟ್ಟಿದ್ದೀನಿ ಅಷ್ಟೇ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದರಲ್ಲೇ ಸುಮಾರಷ್ಟು ಅವೈಲಬಲ್ ಇದೆ ನಿಮಗೆ. ನಮಗೆ ಬ್ರೈಡಲ್ಗೆ ಬೇಕು ಅಂದರೆ ತುಂಬಾ ಲಾಂಗ್ ಸ್ಲೀವ್ಸ್ಗೆ ಫುಲ್ಲು ಎಲ್ಲೂ ಜಾಗ ಇಲ್ಲದಿರೋ ಥರ ವರ್ಕ್ ಬಂದಿದೆ. ಮತ್ತು ಇವಾಗ ನೆಕ್ಲೆಸ್ ಟೈಪು ಇಷ್ಟು ಫುಲ್ಲು ಬಾರ್ಡ್ರು ಕೊಟ್ಟಿದ್ದಾರೆ ಕಟ್ ವರ್ಕಲ್ಲಿ, ಆ ಥರ ಬಂದಿದೆ. ಇದರಲ್ಲಿ ಯಾವ್ಯಾವ ಥರ ಸ್ಲೀವ್ಸು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಅಟ್ಯಾಚ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ, ಹಾಗೆ ಹೈಲೈಟ್ ಕೂಡ ಆಗುತ್ತೆ ಸ್ಲೀವ್ಸ್ ಪಾರ್ಟಲ್ಲಿ. ಬಟ್ ನಿಮ್ಮ ಬಜೆಟ್ಟಿಗೆ ಯಾವ ಥರ ಬೇಕು ಅಂತ ನೋಡಿಕೊಂಡು ವರ್ಕ್ನ ಮಾಡಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಸೊ 2 ಸ್ಲೀವ್ಸ್ ಕೂಡ ಈ ಥರ ಬಂದಿದೆ. ಬೇಕು ಅನ್ನೋರು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಇನ್ನು ವರ್ಕ್ ಹಾಕ್ಸ್ಕೊಳ್ಬೇಕು ಅನ್ನೋರು ಪೋಸ್ಟು ಮತ್ತು ಕೊರಿಯರು 2 ಕೂಡ ಅವೈಲಬಲ್ ಇದೆ. ನೀವು ಕೊರಿಯರ್ ಆದರೂ ಮಾಡ್ಕೊಳ್ಬೋದು, ಪೋಸ್ಟ್ ಆದ್ರೂ ಮಾಡ್ಕೊಳ್ಬೋದು. ಸೊ ಇನ್ನೊಂದು ಬ್ಲೌಸ್ ಡಿಸೈನ್ ಬಂದುಬಿಟ್ಟು, ಈ ಒಂದು ಬ್ಲೌಸ್ ಡಿಸೈನು ನಾನು ವರ್ಕ್ ಹಾಕಬೇಕಾದ್ರೂ ಸಹ ತೋರಿಸಿದ್ದೀನಿ ಇದನ್ನು. ಸೊ ನಾನು ಕಂಟಿನ್ಯೂ ಒಂದೇ ವೀಡಿಯೋದಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಇವತ್ತು ಕೊರಿಯರ್ ಹೋಗುತ್ತೆ ಇದು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಡಿಸೈನ್ ನೋಡ್ತಾ ಇರ್ಬೋದು, ನಾನು ಎಲ್ಲನೂ ಫಿನಿಶಿಂಗ್ ಮಾಡಿಬಿಟ್ಟು ಸ್ಟೋನ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಬ್ಲೌಸ್ಗಳಿಗೂ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೇಳ್ಬೇಕಂತಂದರೆ ಸ್ವಲ್ಪ ನಾವು ಕಲರ್ ಕಾಂಬಿನೇಷನ್ನು ನೋಡಿ ವರ್ಕ್ ಮಾಡಿಕೊಂಡ್ರೆ ತುಂಬಾ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ, ಹಾಗೆ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ. ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು. ನಾನು ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ. ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ಮಷಿನ್ ಇರೋರು ನೀವು ಡಿಸೈನ್ನ ಪರ್ಚೇಸ್ ಮಾಡ್ಬೋದು. ಇದು ಕಟ್ ವರ್ಕ್ ಶೇಪಲ್ಲಿ ಯು ಶೇಪಲ್ಲಿ ಬಂದಿದೆ. ಬ್ಯಾಕ್ ಸೈಡ್ ಬಂದುಬಿಟ್ಟು ಫ್ರಂಟ್ ಶೇಪಲ್ಲಿ ಡೈಮಂಡ್ ಶೇಪಲ್ಲಿ ಬಂದಿದೆ. ಫ್ರಂಟಲ್ಲಿ ಈ ಥರ ಬಂದಿದೆ. ಸೇಮ್ ಡಿಸೈನು ಫ್ರಂಟಲ್ಲಿ ಮಾತ್ರ ಕರು ಶೇಪಲ್ಲಿ ಕೊಟ್ಟಿದ್ದಾರೆ. ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ವರ್ಕಲ್ಲಿ ಡೈಮಂಡ್ ಶೇಪಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ ಸೈಡು ಯು ಶೇಪಲ್ಲಿ
ಕಟ್ ವರ್ಕಲ್ಲಿ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಇದು ಫ್ರಂಟಲ್ಲಿ ಯು ಶೇಪಲ್ಲೂ ಅವೈಲಬಲ್ ಇದೆ, ಹಾಗೆ ಈ ಥರ ಡೈಮಂಡ್ ಶೇಪಲ್ಲಿ ಕೂಡ ಅವೈಲಬಲ್ ಇದೆ. ಇನ್ನು ಇವರು ಸ್ವಲ್ಪ ಡಿಫ್ರೆಂಟಾಗಿ ಸ್ಯಾರಿ ಪೀಸ್ನ ಕೊಟ್ಬಿಟ್ಟು ಸ್ಲೀವ್ಸ್ಗೆ ವರ್ಕ್ನ ಮಾಡಿಸ್ಕೊಂಡಿದ್ದಾರೆ. ನನಗೆ ಇದು ಸ್ವಲ್ಪ ಡಿಫ್ರೆಂಟ್ ಅಂತ, ಯಾಕಂದರೆ ಕಾಂಟ್ರಾಸ್ಟ್ ಇದೆ ಆದ್ರೂ ಈ ಥರ ಮಾಡಿಸ್ಕೊಂಡಿದ್ದಾರೆ ಅಲ್ವಾ ಅಂತ ಹೇಳಿಬಿಟ್ಟು. ಸ್ಯಾರಿ ಕಲರ್ ಬಂದುಬಿಟ್ಟು ಬೇಬಿ ಪಿಂಕು ಹಾಗೆ ಡಾರ್ಕು ಬ್ಲೂ ಕಲರು ಕಾಂಬಿನೇಷನಲ್ಲಿ ಬಂದಿರೋದು. ಸ್ಲೀವ್ಸ್ ಬಂದುಬಿಟ್ಟು ಬಾರ್ಡ್ರು ತುಂಬಾ ದೊಡ್ಡದು, 12-14 ಇಂಚು ಬಾರ್ಡ್ರು ಕೊಟ್ಟಿದ್ದಾರೆ. ಸೊ ನಿಮಗೆ ತೋರಿಸ್ತೀನಿ ರೀ. ಸೊ ಈ ಒಂದು ಸ್ಯಾರಿದು ಬಾರ್ಡ್ರು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ ಈ ಬಾರ್ಡ್ರು. ಬಟ್ ಇದಕ್ಕೆ ಅವ್ರಿಗೆ ಬಾರ್ಡ್ರ್ ಲೆಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಬಾರ್ಡ್ರ್ ಮೇಲೆ ವರ್ಕ್ ಮಾಡಿಸ್ಕೊಳಕ್ಕಾಗಲಿ ಕಟ್ಟಿಂಗ್ ಮಾಡೋಕ್ಕಾಗಲಿ. ಸೊ ಅದಕ್ಕೋಸ್ಕರ ಅವರು ಸ್ಯಾರಿ ಪೀಸ್ನ ಕೊಟ್ಬಿಟ್ಟು ಕಾಂಟ್ರಾಸ್ಟಲ್ಲಿ ಸೇಮ್ ಡಿಸೈನ್ನ ವರ್ಕ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಈ ಒಂದು ಡಿಸೈನ್ ಬಂದುಬಿಟ್ಟು ಸ್ಲೀವ್ಸ್ಗೆ ನನ್ನ ಪೀಸ್ನ ಅಟ್ಯಾಚ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಈ ಥರ ಸ್ಯಾರಿ ಪೀಸ್ನ ಕಟ್ ಮಾಡಿ ಕೊಟ್ಬಿಟ್ಟು ಹೋಗಿದ್ರು. ಸೊ ನಾನು ಅದೇ ಸ್ಯಾರಿ ಪೀಸ್ಗೆ ನಾನು ಈ ಥರ ವರ್ಕ್ನ ಮಾಡಿದ್ದೀನಿ. ಅವರು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಎಂಡಿಂಗಿಗೆ ಈ ಥರ ವರ್ಕ್ನ ಮಾಡ್ಕೊತಾರೆ. ಸೊ ಈ ಥರ ವರ್ಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕಾಂಟ್ರಾಸ್ಟ್ ಆಗಿರುತ್ತೆ, ಬ್ಲೌಸ್ ಕೂಡ ಡಿಫ್ರೆಂಟಾಗೂ ಇರುತ್ತೆ. ಸೊ ಎಲ್ಲರ ಮಧ್ಯೆ ಇದ್ದಾಗ ನೀವು ಕೂಡ ಹೈಲೈಟ್ ಆಗ್ತೀರಾ, ನಿಮ್ಮ ಬ್ಲೌಸ್ ಕೂಡ ಹೈಲೈಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ಥರ ಕಾಣಿಸುತ್ತೆ. ಅದು ಸ್ಟಿಚ್ ಆದಮೇಲೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸೋದು, ಬಟ್ ಸ್ಟೋನೆಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಯಾರಿ ಪಿಂಕ್ ಕಲರ್ ಬ್ಲೌಸು, ಹಾಗೆ ಡಾರ್ಕ್ ಬ್ಲೂ ಮತ್ತು ಈ ಕಡೆ ಕಾಪರಲ್ಲ ಈ ಕಡೆ ಗೋಲ್ಡಲ್ಲ ಆ ಥರ ಜರಿ ಕಲರ್ ಇದೆ. ಅದನ್ನು ಕಾಂಬಿನೇಷನಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಬಾರ್ಡ್ರನ್ನ ಲೈನ್ ಕೊಟ್ಟಿದ್ದೀವಿ. ಫ್ರಂಟು ಬ್ಯಾಕಿಗೆ ಬಂದುಬಿಟ್ಟು ಬೇಬಿ ಪಿಂಕು ಮತ್ತು ಗೋಲ್ಡಲ್ಲಿ ವರ್ಕ್ ಮಾಡಿರೋದು. ಸ್ಲೀವ್ಸಲ್ಲಿ ಬಂದುಬಿಟ್ಟು ಡಾರ್ಕ್ ಬ್ಲೂ ಹಾಗೆ ಗೋಲ್ಡಲ್ಲಿ ಸಾರಿ ಈ ಕಡೆ ಅದೇನದು ಕಾಪರ್ ಕಲರಲ್ಲಿ ವರ್ಕ್ನ ಮಾಡಿರೋದು ಜರಿ ಯೂಸ್ ಮಾಡಿಬಿಟ್ಟು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಬುಟ್ಟ ಏನೂ ಇಲ್ಲ, ಪ್ಲೈನು ಈ ಥರ ಬರುತ್ತೆ. ಈ ಒಂದು ಬ್ಲೌಸ್ದು ಪ್ರೈಸ್ ಬಂದುಬಿಟ್ಟು 800 ರುಪೀಸ್ ಆಗುತ್ತೆ. ಹಾಗೆ ಸ್ಲೀವ್ಸ್ ಇದಕ್ಕೆ ಲೆಂತಿ ಗ್ರಾಂಡ್ ಸ್ಲೀವ್ಸ್ ಕೂಡ ಅವೈಲಬಲ್ ಇದೆ ಇದರಲ್ಲೂ ಸಹ. ಇದ್ರದ್ದು ಕೂಡ ನಾನು ಕಂಪ್ಲೀಟಾಗಿ ಕೆಲವೊಂದಷ್ಟು ಡಿಸೈನ್ದು ನಾನು ಸಪ್ರೇಟಾಗೆ ವಿಡಿಯೋ ಮಾಡಿ ಹಾಕ್ತೀನಿ. ಈ ಥರ ಬರುತ್ತೆ. ಇದು ಇಡ್ಸುತ್ತಾ ಕವರು? ಹಾಂ, 1 kg. ಇನ್ನು ಇದನ್ನು ಪ್ಯಾಕ್ ಮಾಡಿ ಕಳಿಸೋದೇ ಆಯಿತು. ಇನ್ನೂ ಯಾರೆಲ್ಲ ತುಂಬ ಜನ ಎಂಕ್ವೈರಿ ಮಾಡಿದ್ದೀರಾ ಕೊರಿಯರ್ ಕಳ್ಸೋಕ್ಕೆ, ಯಾವ ಥರ ಹೆಂಗೆ ಏನು ಅಂತ ಹೇಳಿಬಿಟ್ಟು, ಹಾಗೆ ಕೊರಿಯರ್ ಫೀಸ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಕೊರಿಯರ್ ಫೀಸ್ ಬಂದುಬಿಟ್ಟು ಒಂದು ಸೈಡ್ ನೀವು ಆ ಕಡೆಯಿಂದ ಕಳಿಸ್ಕೊಟ್ರೆ ಈ ಕಡೆಯಿಂದ ನಾವು ಕಳಿಸ್ಕೊಡ್ತೀವಿ, ಆ ಥರ ಇರುತ್ತೆ. ಇನ್ನು ಯಾವ ಥರ ಅಂತ ಬಂದರೆ ಸ್ಯಾರಿ ಕಳಿಸೋ ಬದಲು ಬರೀ ಬ್ಲೌಸ್ ಪೀಸ್ ಮಾತ್ರ ಕಳಿಸಿ ಅದರದ್ದು ಸ್ಯಾರಿ ಕಲರ್ನ ಸ್ವಲ್ಪ ಅಟ್ಯಾಚ್ ಮಾಡಿದ್ರೆ ಸಾಕು, ಅಷ್ಟೇ. ಸೊ ಇಷ್ಟ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಸೊ ಇನ್ನೂ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಆ ಥರ ವಿಡಿಯೋನ ಹಾಕ್ತೀನಿ. ಹಾಗೆ ಡೆಮೋ ಸೆಕ್ಷನ್ ವಿಡಿಯೋ ಹಾಕಿ ಅಂತ ಹೇಳಿಬಿಟ್ಟು ಪರ್ಸನಲ್ಲಾಗೆ ನಮಗೆ DM ಮಾಡಿದ್ದಾರೆ ವಾಟ್ಸಪ್ಪಲ್ಲಿ, ಪಾಪ ಮಷಿನ್ ತೊಗೊಂಡಿರೋರು. ಸೊ ನಾವು ಏನು ರಾ ವಿಡಿಯೋ ಇರುತ್ತೋ ಡೆಮೋ ಸೆಕ್ಷನ್ ವಿಡಿಯೋ, ಅದೇ ರಾ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡ್ತೀನಿ ಅಪ್ಕಮಿಂಗ್ ಬರೋ ವೀಡಿಯೋಸಲ್ಲಿ. ಸೊ ನೋಡಿ ಕಲ್ತ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.